ಆಯ್ತು, ಎಲ್ಲ ಕಡೆ ಸಮಸ್ಯೆ ಇದೆ ಈಗ. ಆಯ್ತು, ಉತ್ತರ ಕೇಳಿ ಈಗ. ಉತ್ತರ ಕೇಳಿ ಇವ್ರೆ, ಉತ್ತರ ಕೇಳಿ ಮುಂಚೆ ಏನ್ ಮಾಡ್ತೀರಿ? ಉತ್ತರ ಹೇಳಿ, ಉತ್ತರ ಕೇಳಿ ಅವ್ರೆ, ಉತ್ತರ ಕೇಳಿ ತಮ್ಮಯ್ಯವ್ರೆ, ಉತ್ತರ ಕೇಳಿ. ಅಧ್ಯಕ್ಷರೇ, ಈಗ ತಮ್ಮಯ್ಯವ್ರದ್ದು ಪೂಂಜಾರ್ ಅವ್ರದ್ದು ಎಲ್ಲ ಸೇಮ್ ಕ್ವಶನ್, ಒಂದು ಉತ್ತರ ಕೊಟ್ಟುಬಿಡಿ, ಕೂತ್ಕೊಳ್ಳಿ. ಅಲ್ಲ, ಅದೇ ಕ್ವಶನ್ ಗೊತ್ತಾಯ್ತು ನನಗೆ. ಈಗಾಗಲೇ ಮಾನ್ಯ ಅರಗ ಜ್ಞಾನೇಂದ್ರ ಅವರು ಮಾತನಾಡುವಾಗ, ಅವರು ಪ್ರಶ್ನೆ ಕೇಳುವಾಗ ಹೇಳಿದ್ದೇನೆ, ಈ ಕೋವಿಗಳನ್ನು ಅಥವಾ ಈ ಗನ್ನ ಲೈಸೆನ್ಸ್ಗಳನ್ನು ಕೊಡ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು, ಪೊಲೀಸ್ನವರು NOC ಕೊಡ್ತಾರೆ. ಅವರಿಗೆ ಒಂದು ಆರ್ಮ್ಸ್ ಆ್ಯಕ್ಟ್ ಅಂತಕ್ಕಂಥದ್ದು ಒಂದು ಕಾಯ್ದೆ ಇದೆ, ಕಾನೂನಿದೆ. ಅದಕ್ಕೆ ಪ್ಯಾರಾಮೀಟರ್ಸನ್ನು ಡಿಫೈನ್ ಮಾಡಿದ್ದಾರೆ, ವೆಲ್ ಡಿಫೈನ್ಡ್ ಪ್ಯಾರಾಮೀಟರ್ಸ್. ಅವರು ಆ ಕೋವಿ ಅವ್ರ ಹತ್ರ ಇದ್ದಾಗ ಅವರಿಗೆ ಅದನ್ನು ಉಪಯೋಗ ಮಾಡುವಂಥ ದೈಹಿಕ ಶಕ್ತಿ ಇರಬೇಕು, ಮಾನಸಿಕ ಅಸ್ವಸ್ಥತೆ ಇರಬಾರ್ದು, ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸು ಅಥವಾ ಆ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರಬಾರ್ದು. ಈ ರೀತಿ 10 ಕ್ರೈಟೀರಿಯಾಗಳನ್ನು ಕೊಟ್ಟಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಾಗೆ ಅವರು ಇಂಥ ಕೃಷಿ ಭೂಮಿಯಲ್ಲಿ ಇರ್ತಕ್ಕಂಥ ಅಲ್ಲಿ ಇರುವಾಗ ಅವರಿಗೆ ಲೈಸೆನ್ಸ್ ಕೊಡ್ತಾರೆ. ಇವರೆಲ್ಲೋ ತಾಲೂಕಿನ ಹೊರಗಡೆ ಇದ್ದು, ಯಾವುದೋ ಪಟ್ಟಣದಲ್ಲಿದ್ದು, ಕೃಷಿ ಭೂಮಿ ಎಲ್ಲೋ ಬೇರೆ ಕಡೆ ಇದ್ದಾಗ ಇಲ್ಲಿ ಅವರಿಗೆ ಇಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಈ ರೀತಿ ಅನೇಕ ನಿಬಂಧನೆಗಳಿರೋ ಕಾರಣಕ್ಕಾಗಿ ಅದು ತಡ ಆಗ್ಬೋದು. ಈಗ ನೋಡಿ, ಮಂಗಳೂರು ನಗರದಲ್ಲಿ 23ರಲ್ಲಿ 34 ಅರ್ಜಿಗಳು ಸ್ವೀಕೃತ ಆಗಿದೆ, 24ರಲ್ಲಿ 97 ಅರ್ಜಿಗಳು ಸ್ವೀಕೃತ ಆಗಿದೆ, 298 ಅರ್ಜಿಗಳು 25ರಲ್ಲಿ ಸ್ವೀಕೃತ ಆಗಿದೆ. ಅವಷ್ಟನ್ನು ಅವರು ಪ್ರಕರಣಗಳು ಯಾವುದೂ ಬಾಕಿ ಇಲ್ಲದೆ ಅವರು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ 367 24 298 25ರಲ್ಲಿದೆ. ಈ ವರ್ಷದಲ್ಲಿ 32 ಇದೆ. ಉಡುಪಿಯಲ್ಲಿ 750 23ರಲ್ಲಿ ಅರ್ಜಿಗಳಿದ್ರೆ 24ರಲ್ಲಿ 1050 ಇದೆ, 25ರಲ್ಲಿ 500 ಇದೆ. ಯಾರು ಅರ್ಜಿಗಳನ್ನು ಹಾಕ್ತಾರೆ ಅವರನ್ನ ಈ ಕ್ರೈಟೀರಿಯಾದಲ್ಲಿ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ರಿನ್ಯೂ ಮಾಡಿ ಕೊಡ್ತಾರೆ. ಪೊಲೀಸ್ನವರು ಈ NOCಗಳನ್ನು ಕೊಡೋದು ಅಷ್ಟೇ ಬಿಟ್ಟರೆ ಅವರು ಲೈಸೆನ್ಸನ್ನು ರಿನ್ಯೂ ಮಾಡೋದಿಲ್ಲ, ಮಾಡೋರು ಜಿಲ್ಲಾಧಿಕಾರಿಗಳು. ಆದ್ದರಿಂದ ಮಾನ್ಯ ಸದಸ್ಯರಿಗೆ ಹೇಳೋದು ಬಯಸ್ತೇನೆ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನಾದರೂ ವಿಳಂಬ ಆಗಿದ್ರೆ ಅದನ್ನು ತಾವು ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆಯನ್ನು ಕೇಳಬಹುದು. ಆದರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಯಾವುದೇ ಪ್ರಕರಣಗಳು ಅರ್ಜಿಗಳು ಬಾಕಿ ಇಲ್ಲ ಅಂತಕ್ಕಂಥದ್ದನ್ನ ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಆಸ್ ಪರ್ ದ ಆರ್ಮ್ ಆಕ್ಟ್ 1959 ಪ್ರಕಾರ ಒಬ್ಬ 2 ಕೋವಿ ಹೊಂದಲಿಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ. ಮೊದಲು 3 ಇತ್ತು, ಈಗ ಕೇಂದ್ರ ಸರ್ಕಾರ 2 ಮಾಡಬೇಕಂತ 2 ಹೊಂದಲಿಕ್ಕೆ ರೆಡಿ. ನಾನು ಮಾನ್ಯ ಗೃಹ ಮಂತ್ರಿ ಅವರು ಹೇಳಿದಾಗೆ ನಾವು ಇಲ್ಲಿಂದ ರೆಕಮೆಂಡೇಶನ್, ನಾನು ಕೇಳ್ತಾ ಇರೋದು ಅವ್ರಿಗೆ ಏನಾದರೂ ಹೊರಗಡೆ ಇದ್ರೆ ಕೊಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಗ್ರಾಮದಲ್ಲೇ ವಾಸ ಮಾಡ್ತಿರುವಂತ ರೈತರು ಸುಮಾರು 250ರಿಂದ 300 ಕೋವಿ ಲೈಸೆನ್ಸ್ಗಳನ್ನು ತಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಂದ ಕ್ಯಾನ್ಸಲೇಷನ್ ಮಾಡಿದ್ದಾರೆ. DC ಅವರು ಆಸ್ ಪರ್ ದ NOC ಆಫ್ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದೇ ವಿಲ್ ವಿಶ್ ದ ಲೈಸೆನ್ಸ್. ನಾನು DC ಅವರ ಹತ್ರ ಕೂಡ ಮಾತಾಡಿದ್ದೀನಿ. ಯಾವತ್ತು ಪೊಲೀಸ್ ಇಲಾಖೆಯಿಂದ ನೆಗೆಟಿವ್ ರಿಪೋರ್ಟ್ ಬರ್ತದೆ, ನಾನು ಬೇಕಾದ್ರೆ 250 ಹೆಸರನ್ನು ಕೊಡ್ತೇನೆ ಮಾನ್ಯ ಗೃಹ ಸಚಿವರಿಗೆ, ಅದನ್ನು ನವೀಕರಣ ಮಾಡ್ಲಿಕ್ಕೆ ಏನು ತೊಂದರೆ. ನಾವೇನು ಏಜ್ ಆದ್ರೆ ಮಗನಿಗೆ ಕೊಡಿ, ಮತ್ತೆ ಹೊಸ ಲೈಸೆನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಆರ್ಮ್ಸ್ ಆಕ್ಟ್ ಪ್ರಕಾರ ಏನೇನು ಇದೆ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿ ಅಂತ ನಾವು ಹತ್ರ ಹೇಳುದು. ದಯಮಾಡಿ ಗೃಹ ಮಂತ್ರಿಗಳು ಸೂಚನೆ ಕೊಡಬೇಕು, ಅದನ್ನು ದಯಮಾಡಿ ನವೀಕರಣ ಮಾಡುವಂತದ್ದು. ಹೊಸ ಲೈಸೆನ್ಸ್ಗೆ ನಾವೇನು ರಿಕ್ವೆಸ್ಟ್ ಇಲ್ಲ, ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಕೊಡ್ಲಿ. ಇದು ರಿನ್ಯೂವಲ್ ಮಾಡಿದ್ರೆ ಅದನ್ನು ಮಾಡುವುದೇನು ಸಭಾಧ್ಯಕ್ಷರೇ? ಇಲ್ಲಾದ್ರೆ ಒಂದು ದೊಡ್ಡ ಗೋಡೌನ್ ಆದ್ರೂ ಓಪನ್ ಮಾಡಿದ್ರೆ ಗೃಹ ಇಲಾಖೆ ಅದರಲ್ಲಾಗಿ ತಗೊಂಡೋಗಿ ಇಡ್ತೇವೆ, ಬೈಬೇಕನ್ನಾದ್ರೂ ಮಾಡ್ಲಿ, ಅದನ್ನ ತಗೊಂಡೋಗಿ ಇಡುದಲ್ಲಿ ಕಟ್ಟಿಗೆ ತರ ಸಚಿವರೇ ಉತ್ತರ ಅಲ್ಲ. ಆ ಉತ್ತರ ನಮ್ಮ ಪ್ರಶ್ನೆಗೆ ಉತ್ತರ ಬರಬೇಕಲ್ಲ ಸಭಾಧ್ಯಕ್ಷ. ಅಧ್ಯಕ್ಷರೇ, ಸದಸ್ಯರು 250 ಅರ್ಜಿಗಳು ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದು ನನಗೆ ಕಳಿಸ್ಕೊಡಿ ದಯಮಾಡಿ. ಎಲ್ಲೆಲ್ಲಿ ಬಾಕಿ ಇದೆ ಅದನ್ನ ನೀವು ಕಳಿಸ್ಕೊಟ್ರೆ ಪೊಲೀಸ್ ಇಲಾಖೆ ವತಿಯಿಂದ ಪೆಂಡಿಂಗ್ ಆಗಿದ್ರೆ ನಾನು ಅವ್ರಿಗೆ ಸೂಚನೆ ಕೊಡ್ತೇನೆ. ಪೆಂಡಿಂಗ್ ಅಂತಲ್ಲ, ಬಂದದ್ದನ್ನೆಲ್ಲ ಪೆಂಡಿಂಗ್ ಅಂತ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷ.
ಇವರು ಅವ್ರು ಬಂದ ಕೊಡ್ಲಿ. ಕೂಡಲೇ ಅದನ್ನು ಅವರಿಗೆ ಕೊಡಬಾರ್ದು ಅಂತ ಬರೀತಾರೆ. ಆಯ್ತು, ಯಾವ್ದು ರಿಜೆಕ್ಟ್ ಪಟ್ಟಿ ಕೊಡಿ ಅವರಿಗೆ, ಪಟ್ಟಿ ಕೊಡುವಂತ ಕೆಲಸ ಮಾಡ್ತೀವಿ ಸರ್. ರೀಕನ್ಸಿಡರ್ ಮಾಡ್ಲಿಕ್ಕೆ ಕೊಡಿ. ನಿಯಮಗಳು ಸರಿಯಾಗಿದ್ರೆ ಕೊಡ್ತಾರೆ, ಅದಕ್ಕೆ ನಾನು ಸೂಚನೆ ಕೊಡ್ತೀನಿ. ಅಲ್ಲಿ ಕೆಲವು ಪ್ರಾಕ್ಟಿಕಲ್ ಪ್ರಾಬ್ಲಮ್. ನಿಯಮಗಳು ಸರಿ ಇದ್ರೆ ಕೊಡಲ್ಲ ಗ್ರಾಮ ಮಂತ್ರಿಗಳೇ, ನಿಯಮಗಳು ಸರಿ ಇದ್ದವನ್ನೇ ಕೊಡುವುದಿಲ್ಲ. ಅಶೋಕ್ ಅವರೇ, ನಿಯಮಗಳು ಮಂತ್ರಿ ಸರಿಯಾಗಿದ್ರೆ ಏನ್ ಹೇಳಿದ್ದಾರೆ ಈಗ, ನಾನೇ ಯಾರು ಸೂಚನೆ ರಿಜೆಕ್ಟ್ ಕೊಡ್ತೀನಿ. ಲಿಸ್ಟ್ ಕೊಡಿ, ಪರಿಶೀಲನೆ ಮಾಡಿ ನಿಯಮ ಪ್ರಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕೊಡಿಸ್ತೀನಿ, ನಾನೇ ಕೊಡಿಸ್ತೀನಿ. ಥ್ಯಾಂಕ್ ಯು. ಅಧ್ಯಕ್ಷೆ, ಆಯ್ತು, ರಿನಿವಲ್ ಮಾಡ್ಸಕ್ಕೆ ಸಭಾಧ್ಯಕ್ಷೆ, ಮಾನ್ಯ ಗೃಹ ಮಂತ್ರಿಗಳು ಗನ್ನನ್ನ ರಿನಿವಲ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ತಾಲೂಕ್ ಹೆಡ್ ಕ್ವಾರ್ಟರ್ ಇಂದ ಜಿಲ್ಲಾ ಅಲ್ಲ, ಒಂದ್ ನಿಮಿಷ, SP ಇದಕ್ಕೆ ಗನ್ನನ್ನ ತಗೊಂಡು ಹೇಳಿದಲ್ಲ ಈಗ. ಅಲ್ಲ, ಹಂಗಲ್ಲ, ರಿನಿವಲ್ ಮಾಡ್ಸಕ್ಕೆ ನಾನು ಹೇಳೋದು ತಾಲೂಕ್ ಮಟ್ಟದಲ್ಲಿ ಅವಕಾಶ ಮಾಡಿಕೊಟ್ರೆ ಒಳ್ಳೇದು. ಯಾಕೆಂದ್ರೆ ಆ ಗನ್ನನ್ನ ಹಿಡ್ಕೊಂಡು KSRTC ಬಸ್ ಅಲ್ಲಿ ಇದ್ರಲ್ಲೆಲ್ಲ ತಗೊಂಡು ಜಿಲ್ಲಾ ಇದು ಕಚೇರಿಗೆ ತಗೊಂಡೋಗಿ ಅಲ್ಲಿಂದ ರಿನಿವಲ್ ಮಾಡಿಸ್ಕೊಂಡ್ ಬರ್ಬೇಕು. ತಾಲೂಕ್ ಕಚೇರಿಯಲ್ಲೇ ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ. ಇಲ್ಲ ಅಂದ್ರೆ ವ್ಯಾಪಾರ ಜಿಲ್ಲಾ ಮಟ್ಟಕ್ಕೆ ತಗೊಂಡೋಗೋದು, ವಾಪಸ್ ತಗೊಬರ್ತಕ್ಕಂಥದ್ದು ತುಂಬಾ ಕಷ್ಟ. ಅಲ್ಲ ಸಭಾಧ್ಯಕ್ಷ, ಕ್ವಶನ್ ಹಾಕಿದ್ರೆ ನಂಗೆ ಬಂದಿಲ್ಲ 2 ವರ್ಷದಿಂದ. ರೈಟಿಂಗ್ ಅಲ್ಲಿ ಕೊಡಿ ಮಾರು, ಏನಾಗಲ್ಲ ಕೊಡ್ತೀನಿ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಇಲ್ಲಿ ಹೇಳಿದ್ರೆ, ನೀವು ಇದ್ದಾಗ ಹೇಳಿದ್ರೆ ಅದಕ್ಕೆ ವೆಯ್ಟ್ ಇರುತ್ತೆ. ಹಂಗಾಗಿ ದಯವಿಟ್ಟು ಮಾನ್ಯ ಗೃಹ ಮಂತ್ರಿಗಳು ಅದನ್ನ ತಾಲೂಕ್ ಕೇಂದ್ರದಲ್ಲೇ ರಿನಿವಲ್ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಟ್ರೆ ಬಾರಿ ಒಳ್ಳೇದು. ತಾಲೂಕ್ ಹೆಡ್ ಕ್ವಾರ್ಟರ್ ಇಂದ 100 ಕಿಲೋಮೀಟರ್ ತಗೊಬಂದು ಮಾನ್ಯ ಅಧ್ಯಕ್ಷರೇ, ಅದು ಪಾಲಿಸಿ ಡಿಸಿಷನ್, ಅದನ್ನ ನಾವು ಪರಿಶೀಲನೆ ಮಾಡಬಹುದು. ಯಾಕೆಂದ್ರೆ ತಮ್ಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಿಂದ ಕೊಡ್ಬೇಕು ರಿನಿವಲ್ ಮಾಡಿ ಅಂತ ಹೇಳಿ ಮತ್ತೆ ಯಾರಿಗೆ ಅಧಿಕಾರ ಕೊಡ್ಬೇಕು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಅಲ್ಲಿ ಜಿಲ್ಲಾಧಿಕಾರಿಗಳು ರಿನ್ಯೂ ಮಾಡ್ತಾರೆ, ಇಲ್ಲಿ ತಾಲೂಕು ಮಟ್ಟದಲ್ಲಿ ಯಾರು, ಆಗ ತಾಲೂಕು ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಕೊಡ್ಬೇಕು. ಇಟ್ಸ್ ಎ ಪಾಲಿಸಿ ಡಿಸಿಷನ್. ಅನ್ನಪೂರ್ಣ ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಪ್ರೊವಿಷನ್ ಇರ್ಬೇಕಲ್ಲ, ಸಂಖ್ಯೆ ಜಿಲ್ಲಾಧಿಕಾರಿ ಪ್ರೊವಿಷನ್ ಇದ್ರೆ ಮಾಡಬಹುದು. ಒಂದನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇವೆ. ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ. ಬಳ್ಳಾರಿ ಜಿಲ್ಲೆ ಸಂಡೂರು ವಿಧಾನಸಭಾ ಕ್ಷೇತ್ರವು ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಆಗಿದ್ದು ಕಲ್ಯಾಣ ಕರ್ನಾಟಕದ ಆರ್ಟಿಕಲ್ 371J ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರವಾಗಿರುತ್ತದೆ. ಸಭಾಧ್ಯಕ್ಷರೇ, ತಾಲೂಕಿನಲ್ಲಿ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆಗಳು, ಗಣಿಗಾರಿಕೆ ನಡೆಯುತ್ತಿದ್ದು ಕಾರ್ಮಿಕ ವರ್ಗದವರು, ಶ್ರಮಿಕರು, ಬಡ ಮತ್ತು ಮಧ್ಯಮ ವರ್ಗದವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಇವರುಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವಂತೆ ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು ಮಾಡಿದಲ್ಲಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ. ಸಭಾಧ್ಯಕ್ಷರೇ, ಬಡವರ, ಹಿಂದುಳಿದವರ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಅಂತೇಳಿ ಸರ್ಕಾರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಉತ್ತಮ ಸವಲತ್ತುಗಳನ್ನು ಕೂಡ ನೀಡ್ತಾ ಇದೆ. ಆದಾಗ್ಯೂ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಮಟ್ಟ ಇನ್ನೂ ಸ್ವಲ್ಪ ಹೆಚ್ಚಾಗಬೇಕು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ನಿಲಯಗಳ ಅವಶ್ಯಕತೆ ಹೆಚ್ಚಾಗಿದೆ. ಸಭಾಧ್ಯಕ್ಷರೇ, ಪ್ರಸ್ತುತ ಸಂಡೂರು ತಾಲೂಕಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿ ಸುಮಾರು 370 ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದೆ. ತಾಲೂಕಿನಲ್ಲಿ ಕೇವಲ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳು 2 ಹಾಗೂ ಮೆಟ್ರಿಕ್ ನಂತರದ ವಸತಿ ನಿಲಯಗಳು 2 ಕಾರ್ಯನಿರ್ವಹಿಸ್ತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ತಾಲೂಕಿನಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಹೆಚ್ಚಿಸಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಬಳಿ ಮನವಿ ಮಾಡಿಕೊಳ್ತೇನೆ. ವಿದ್ಯಾರ್ಥಿ ನಿಲಯಕ್ಕೆ ಬೇಕಾದಂತಹ ಜಾಗವನ್ನು ನಾವು ಈಗಾಗಲೇ ನಿಗದಿಪಡಿಸಿದ್ದೇವೆ ಸಭಾಧ್ಯಕ್ಷರೇ. ಅದಕ್ಕೆ KMRCಯಲ್ಲಿ ಕೂಡ ಅನುದಾನ ಬಿಡುಗಡೆ ಆಗಿದೆ. ಈಗ ನಮಗೆ ಸಂಡೂರಿನಲ್ಲಿ 100 ವಿದ್ಯಾರ್ಥಿನಿಯರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿಕೊಟ್ರೆ ಈ ಭಾಗದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತೇಳಿ ಸದನ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಮೆಟ್ರಿಕ್ ಪೂರ್ವ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. 2 ಇದೆ. ಒಂದು ಸಂಡೂರಿನಲ್ಲಿ ಇರುವಂತಹ ವಿದ್ಯಾರ್ಥಿ ನಿಲಯದಲ್ಲಿ ಮಂಜೂರಾದ ಸಂಖ್ಯೆ 100, ಆದರೆ ವಾಸ್ತವವಾಗಿ 220 ವಿದ್ಯಾರ್ಥಿಗಳು ಅಲ್ಲಿ ದಾಖಲಾತಿ ಹೊಂದಿದ್ದಾರೆ. 100ರಿಂದ 150ವರೆಗೂ ನಾವು ಹೇಗೋ ಮ್ಯಾನೇಜ್ ಮಾಡ್ಬೋದು. ಆದರೆ 2 ಪಟ್ಟು ದಾಟಿದಾಗ ಸೌಲಭ್ಯ ಸಾಕಾಗೋದಿಲ್ಲ. ಸೊ ಅಲ್ಲಿ ನಾವು ಅಂಕಿ ಸಂಖ್ಯೆ ನೋಡಿದಾಗ ಮತ್ತೊಂದು ವಿದ್ಯಾರ್ಥಿ ನಿಲಯದ ಅವಶ್ಯಕತೆ ಇದೆ ಅಂತ ಕಂಡು ಬರ್ತದೆ. ಅದನ್ನೇ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ಸೊ ಶಾಸಕರು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಮನವಿ ಸರ್ಕಾರದಲ್ಲಿ ಪರಿಶೀಲನೆಯಲ್ಲೂ ಸಹ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅವರು ಇನ್ನೂ 2, 3 ಅಂತ ಹೇಳ್ತಾರೆ. ಇಲ್ಲಿ ನಾವು ಅಂಕಿ ಸಂಖ್ಯೆ ನೋಡಿದಾಗ 2, 3ಕ್ಕೆ ಅರ್ಹತೆ ಕಾಣ್ತಿಲ್ಲ. ಬಟ್ ಕನಿಷ್ಠ 1 ಮಾಡೋದಕ್ಕೆ ಇಲ್ಲಿ ಅರ್ಹತೆ ಕಾಣ್ತಾ ಇದೆ.
ಇನ್ನೊಂದು ಮಾಡುವಂತ ಅದಕ್ಕೆ ಮುಖ್ಯಮಂತ್ರಿಗಳ ಅನುಮತಿಯನ್ನ ತೆಗೆದುಕೊಂಡು ಇಲ್ಲಿ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯವನ್ನ ಮಾಡಲಿಕ್ಕೆ ಸರ್ಕಾರ ಪರಿಶೀಲನೆ ಮಾಡುತ್ತೆ ಸಭಾಧ್ಯಕ್ಷರೇ. ಮಾತಾಡಬೇಡಿ. ಸಭಾಧ್ಯಕ್ಷರೇ, ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾವೇನು ಮನವಿ ಮಾಡಿದ್ವಿ ಅದನ್ನ ಮಾಡ್ಕೊಡೋಂತ ಕೆಲಸ ಸರ್ಕಾರದಿಂದ. ಧನ್ಯವಾದ. ಸಮೃದ್ಧಿ ಮಂಜುನಾಥ್. ಮಾನ್ಯ ಸಭಾಧ್ಯಕ್ಷ, ಮಾತಾಡ್ತೀರಿ? ಚುಕ್ಕೆ ಗುರುತಿನ ಸಂಖ್ಯೆ 105 ಸುನೀಲ್. ಮಾನ್ಯ ಸಣ್ಣ ನೀರಾವರಿ ಮತ್ತು ತಜ್ಞ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಿದ್ದಾರೆ. ಬಹುಶಃ ನಾನು ಈ ಸದನ ಬಂದಾಗಿಂದ ಕೂಡ ಇದು 4ನೇ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ. ಏನಂತಂದ್ರೆ, KC ವ್ಯಾಲಿ, HN ವ್ಯಾಲಿ ಕೊಟ್ಟಿರ್ತಕ್ಕಂಥ ಸಾಧನೆ ಕಾಂಗ್ರೆಸ್ ಸರ್ಕಾರದ್ದು, ಅದು ತುಂಬಾ ಧನ್ಯವಾದಗಳು. ಆದರೆ ನಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಇದರ ಪೂರಕವಾಗಿ ವಿಷಯವನ್ನು ಸಪ್ಲೈ ಮಾಡ್ತಾ ಇರೋದು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಇದು ಶುದ್ಧೀಕರಣ ಮಾಡದೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡಿದ ನೀರನ್ನು ಬಿಟ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ವಿಷಯವನ್ನು ಕೊಡ್ತಕ್ಕಂಥ ಪರಿಸ್ಥಿತಿನ ಒದಗಿಸ್ತಾ ಇದೀವಿ. ಮಾನ್ಯ ಸಭಾಧ್ಯಕ್ಷ, ತಾವು ಉತ್ತರವನ್ನು ಕೊಟ್ಟಿದ್ದೀರಿ. ಇದನ್ನು ಯಾವುದೇ ರೀತಿ ನಾವು ವ್ಯವಸಾಯಕ್ಕೆ ಉಪಯೋಗಿಸಿಲ್ಲ ಅಂತ ಹೇಳಿದೀವಿ. ಮೊನ್ನೆ ಮಳೆ ಬಂದಾಗ ಏನೋ ದೇವರ ಕೃಪೆಯಿಂದ ಅಷ್ಟು ನೀರು ತುಂಬಿತು, ಅದ್ರ ಜೊತೆಗೆ ನಿಮ್ಮ ನೀರು ತುಂಬಿತು. ಈ 2 ನೀರು ಬಿಡ್ಲಿಕ್ಕೆ ನಮ್ಗೆ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ ತರಕಾರಿ ಬೆಳಿಲಿಕ್ಕೆ. ಆದ್ರೆ ಇದು ನೇರವಾಗಿ ಅಂತರ್ಜಲಕ್ಕೆ ಹೋಗಿ ಇದು ವಿಶ್ವವಾಗಿ ಪರಿವರ್ತನೆ ಆಗ್ತಾ ಇದೆ. ಇವೇನಾಗಿದೆ, ಕೊಟ್ಟಿದ್ದು ಈ ಒಂದು ಇದನ್ನ ವ್ಯವಸ್ಥೆ ನೀವು ಕೊಟ್ಟಿದ್ದೀರಿ. ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡದೆ ಕೊಟ್ರೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ವಿಷಯವನ್ನು ಕೊಟ್ಟಿರ್ತಕ್ಕಂಥ ಗಳಿಗೆ ತಮಗೆ ಸಲ್ತ ಅಂತ ನಾನು ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಇದರ ಮೂಲ ಉದ್ದೇಶ ಈಗಾಗಲೇ ಅವರೇ ಹೇಳಿದ್ದಾರೆ. ದ್ವಿತೀಯ ಅಂತ ಟ್ರೀಟ್ಮೆಂಟ್ ಮಾಡಿ ಈಗ ಕೋಲಾರು ಮತ್ತು ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತಿರ್ತಕ್ಕಂಥ ಕೆರೆಗಳು ತುಂಬಿಸ್ತಕ್ಕಂಥದ್ದು KC ವ್ಯಾಲಿ, HN ವ್ಯಾಲಿ ಮತ್ತು ಈಗ ಹೋದ ವರ್ಷ ಪ್ರಾರಂಭ ಮಾಡಿ ವರ್ಷಾವತಿ ವ್ಯಾಲಿ, 3 ವ್ಯಾಲಿಗಳ ಮುಖಾಂತರ 700 ಕೆರೆಗಳು ತುಂಬಿಸ್ಬೇಕಂತ ಕಾರ್ಯಕ್ರಮ ಯೋಜನೆ ಸರ್ಕಾರ ಬಂದಿದೆ. ಈಗಾಗಲೇ 2018ರಲ್ಲಿ ಈಗಾಗಲೇ ಇವರು ಕೇಳಿರ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರನಲ್ಲಿ ಕೆರೆಗಳು ನಾವು 146 ಕೆರೆಗಳು ತುಂಬಿಸ್ತಾ ಇದ್ದೀವಿ. ಅದಾದ ನಂತರ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಅನೇಕ ಬಾರಿ ಶಾಸಕರು ಕೇಳಿರ್ತಕ್ಕಂಥ ಪದಗಳು ಬಂದಂತ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ನಾವು ಆಗಾಗ ಅವರ ರಿಪೋರ್ಟ್ಸ್ ಕೊಡ್ತಿರ್ತಾರೆ. ಅವ್ರ ಡೀಟೇಲ್ಸ್ ಸಹಿತ ಅವ್ರದ್ದು ಇಂಪ್ಯಾಕ್ಟ್ ಏನಿದೆ ಎಂಬುದನ್ನು ಸಹಿತ ಅವ್ರಿಗೆ ಕೊಟ್ಟು ಕಳಿಸಿದ್ವಿ. ಇನ್ನೂ ಡೀಟೇಲ್ ಬೇಕಾದ್ರೆ ಕೊಡ್ತೀವಿ. ಯಾವುದೇ ದ್ವಿತೀಯ ಹಂತದ ನೀರನ್ನ ನಾವು ಅಂತರ್ಜಲಕ್ಕೆ ಹೆಚ್ಚಿಸಲಿಕ್ಕೆ ಮಾತ್ರ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ನೇರವಾಗಿ ಈ ನೀರನ್ನು ನಾವು ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಂದರೆ ಅಲ್ಲಿ 1,000 1,500 2,000 ತನಕ ಅಂತರ್ಜಲ ಕುಸಿದೆ ಅಂತೇಳಿ ಆ ಕಾರಣಕ್ಕಾಗಿ ಅಂದಿನ ಸಂದರ್ಭದಲ್ಲಿ ಶ್ರೀಮಾನ್ ಕೃಷ್ಣ ಬೈರೇಗೌಡರು ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, KH ಮುನಿಯಪ್ಪನವರು ಇರ್ಬೋದು, ಎಲ್ಲರೂ ಸೇರಿ ಈ ಪ್ರಯೋಗ ಮಾಡಿದರು. ಅದರ ಮುಖಾಂತರ ಇವತ್ತು 250-300 ಫೀಟ್ನಲ್ಲಿ ನೀರು ಸಿಗ್ತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ರೈತರು ಭಾಳ ಉತ್ತಮ ರೀತಿಯಲ್ಲಿ ಬೆಳೆ ಬೆಳೆಸ್ತಾ ಇದ್ದಾರೆ. ಅದರ ಬೆಳೆದ ಬಗ್ಗೆ ಆಗಲಿ, ಕ್ವಾಲಿಟಿ ಬಗ್ಗೆ ಆಗಲಿ, ಕ್ವಾಂಟಿಟಿ ಬಗ್ಗೆ ಆಗಲಿ ಕ್ಲಿಯರಾಗಿ ಇಷ್ಟೆಲ್ಲ IIScನವರು ರಿಪೋರ್ಟ್ಸ್ ಕೊಡ್ತಾ ಇದ್ದಾರೆ. ಇಷ್ಟು ಪೂರ್ತಿ ಇದರಲ್ಲಿ ದ್ವಿತೀಯ ಹಂತದಲ್ಲಿ ಯಾವುದೇ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಭಾಳ ಒನ್ ಆಫ್ ದಿ ಬೆಸ್ಟ್ ವಾಟರ್ ಅಂತೇಳಿ ಅವ್ರಿಗೆ ಸರ್ಟಿಫಿಕೇಟ್ ಮಾಡಿದ್ದಾರೆ. ಕೇಳ್ತಾ ದ್ವಿತೀಯ ಹಂತದ ಮಾಡಬೇಕು ಅಂತ ಹೇಳ್ತಾರೆ ಟ್ರೀಟ್ಮೆಂಟ್. ಅದು ಇವತ್ತು ಸರ್ಕಾರ ಮುಂದೆ ಆ ಸಂದರ್ಭ ಪ್ರಸ್ತಾವನೆ ಇಲ್ಲ. ಅವ್ರಿಗೆ ಈಗಾಗಲೇ ನಾನು ಶ್ರೀಮಾನ್ ಕೃಷ್ಣ ಬೈರೇಗೌಡರ ಹತ್ರ ಮಾತಾಡಿದ್ದೀನಿ. ಇವರೆಲ್ಲರಿಗೂ ಎಲ್ಲೆಲ್ಲಿ ನಾವು KC ವ್ಯಾಲಿ, HN ವ್ಯಾಲಿ, ವರ್ಷಾವತಿ ವ್ಯಾಲಿನಲ್ಲಿ ಅವ್ರಿಗೆ ಏನು ಕನ್ಫ್ಯೂಷನ್ ಇದೋ ಆ ಎಲ್ಲ ಶಾಸಕರನ್ನು ಕರೆದು, ನಮ್ಮ IIScನಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ಸ್ನೆಲ್ಲ ಕರೆದು, ನಮ್ಮ ಅನುಭವ ಇರ್ತಕ್ಕಂಥ ರಾಜಕಾರಣವನ್ನು ಸಹಿತ ಕರೆದು ಒಂದು ಅವ್ರಿಗೆ ಟ್ರೈನಿಂಗ್ ಕ್ಲಾಸು ಇಲ್ಲದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೇಕು. ಸಭಾಧ್ಯಕ್ಷ, ಇದು KC ವ್ಯಾಲಿ ನೀರು, ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ DK ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು. ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಗೆ ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ದೀರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ದೀರಿ. ಆ ಕೊಳಚೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ಕೇಳ್ತಾ ಇರೋದು. ಈಗ ಬೇರೆ ಕೇಳ್ತಾ ಇಲ್ಲ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಳ್ತಾ ಇರೋದು ಕೊಳಚೆ ನೀರು ಕೊಟ್ಟಿದ್ದೀರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಈಗ ಆಗಿರ್ತಕ್ಕಂಥದನ್ನೆಲ್ಲ ಅವರು 2 ಬಾಟಲ್ನಲ್ಲಿ ನೀರು ತಂದು ತೋರಿಸ್ತಾ ಇದ್ದಾರೆ. ಅದು
ಆ ನೀರು ಯಾವುದು ಈ ನೀರು ಯಾವುದು ಎಂಬುದು ನಮ್ಗೆ ಗೊತ್ತಿಲ್ಲ. ಟೆಸ್ಟ್ ಮಾಡ್ರಿ, ಟೆಸ್ಟ್ ಮಾಡಿ. ಆಯ್ತಪ್ಪ. ಮಂಜುನಾಥ್ ಯಾಕೆ ನೀರು ತರ್ತೀರಿ? ಏನಾಗಿದೆ ನಿಮ್ಗೆ? ಮಂಜುನಾಥ್ ಅವ್ರೆ, ನಾಟಕ ಆಡ್ತೀರಿ ಸಂಸ್ಕರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಈಗ ಅವ್ರು ಏನ್ ಹೇಳಿದ್ದಾರೆ? ಈ ಸಲ ತಾತ್ಸಾರ ಮನೋಭಾವ ಮಂಜುನಾಥ್ ಅವರೇ, ಅವ್ರು ಏನ್ ಹೇಳಿದ್ದಾರೆ? ಸೈಂಟಿಸ್ಟ್ ಅನ್ನು ನಿಮ್ಮನ್ನ ಚರ್ಚೆ ಮಾಡ್ತಾ ಹೇಳಿದಾರಲ್ಲ, ಸದಾ ಬಾಟ್ಲಿ ಬಿಸಾಡಬೇಡಿ, ನಾವು ತಗೊಂಡೋಗಿ ಅಲ್ಲಿ. ಅಧ್ಯಕ್ಷ ಸುರೇಶ್ ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ, ದಯವಿಟ್ಟು ಗಂಭೀರ ನೋಡಿ. ದಕ್ಷಿಣ ಕನ್ನಡದಲ್ಲಿ ಎಂಡೋಸಲ್ಫೇನ್ ಅಂತ ನೀವು ಮಾಡಿದಾಗ ಇವತ್ತು ಏನಾಗಿದೆ ಪರಿಸ್ಥಿತಿ ನಮಗೆ ಗೊತ್ತಿದೆ. ಇವತ್ತು ನಮ್ಮ ಪೀಳಿಗೆ ಮಕ್ಕಳಿಗೆ ಇವರು ವಿಷ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ. ಆಯ್ತು, ವಿಷ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 4-8 ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ನಾವು ಏನೋ ನಿಮ್ಮ ಶಾಸಕರನ್ನ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ. ಓಕೆ ಅಧ್ಯಕ್ಷರೇ, ಮಾನ್ಯ ಸಚಿವರು ಮನವಿ ಅವರ ಅನುಮತಿ ಮೇರೆಗೆ ಈಗ ಪದೇ ಪದೇ ತಪ್ಪು ಸಂದೇಶ ಹೋಗೋದು ಬೇಡ. ಮಾನ್ಯ ಸಚಿವರು ಅನುಮತಿಯೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ಯಾರಾದರೂ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ, ವೈಜ್ಞಾನಿಕ ಸಂಸ್ಥೆ, ಯಾಕಂದ್ರೆ ವೈಜ್ಞಾನಿಕ ಸಂಸ್ಥೆ ಅಂತ ಹೇಳ್ಕೊಳ್ಳೋರು ಬೇರೆ, ಅವಕ್ಕೆ ಸೂಡೋ ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಅಂತ ಕರಿತೇವೆ, ಅದಲ್ಲ. ನಿಜವಾದ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ, ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ಇದರಲ್ಲಿ ಏನು ಬದಲಾವಣೆ ತಗೊಳ್ಬೇಕು ಅಂತ ಅವರು ಶಿಫಾರಸ್ ಮಾಡಿದ್ರೆ ಅದೆಲ್ಲದಕ್ಕೂ ಸರ್ಕಾರ ಪರಿಗಣನೆ ಮಾಡುತ್ತೆ. ಅದನ್ನ ಬಿಟ್ಟು ಅಧ್ಯಕ್ಷರೇ, ಸುಮ್ಮನೆ ಈ ರೀತಿಯಾಗಿ ಅನಗತ್ಯವಾಗಿ ಏನು ಆಧಾರ ಇಲ್ಲದೆ ಮಾತಾಡುವಂತಾದ್ರಿಂದ ಯಾವ ಸಾರ್ವಜನಿಕ ಹಿತನೂ ಸಾಧನೆ ಆಗೋದಿಲ್ಲ. 2006ರಲ್ಲಿ ಕೋಲಾರಕ್ಕೆ ಭದ್ರಾ ನದಿಯಿಂದ ನೀರು ಕೊಡ್ತೀವಿ ಅಂತ ಗುದ್ಲಿ ಪೂಜೆ ಮಾಡಿದ್ರು. ಕೋಲಾರಕ್ಕೆ ಭದ್ರಾ ನದಿಯಿಂದ ಕೊಡ್ತೀವಿ ಅಂತ ಯಾವ ನೀರು ಬರಲಿಲ್ಲ. ಎಲ್ಲ ಅಧಿಕಾರಿಗಳಿದ್ದಾಗ ಏನೂ ಮಾಡೋಕ್ಕಾಗಲಿಲ್ಲ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ. ಈಗ ನಾವು ಒಂದು ತುಂಬ ಹದಗೆಟ್ಟಿದ್ದಂಥ ಪರಿಸ್ಥಿತಿಗೆ ಪರಿಹಾರ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದೇವೆ. ಅದರಲ್ಲಿ ಇನ್ನೂ ಏನಾದರೂ ನಾವು ಸುಧಾರಣೆ ಮಾಡ್ಕೋಬೇಕಾದ್ರೆ ಅದಕ್ಕೂ ತಯಾರಿದ್ದೇವೆ. ಇದರಿಂದ ಏನು ತೊಂದರೆ ಆಗುತ್ತೆ ಅಂತೇಳಿ ಯಾವುದಾದ್ರೂ ವೈಜ್ಞಾನಿಕ ಸಂಸ್ಥೆ ತೋರಿಸ್ಕೊಟ್ರೆ ನಮಗೆ ಅದಕ್ಕೆ ನಾವು ತಿದ್ಕೊಳ್ತೇವೆ, ಅದಕ್ಕೆ ಏನು ಬೇಕೋ ಮಾಡ್ಕೊಳ್ತೇವೆ. ಅದನ್ನು ಬಿಟ್ಟು ಸುಮ್ಮನೆ ಇದು ರಾಜಕೀಯ ಕಾರಣಗಳಿಗೆ, ಯಾಕಂದರೆ ಅವರು ಪಕ್ಷದ ಹೆಸರು ಹೇಳಿ ಮಾತಾಡ್ತಾ ಇದ್ದಾರೆ, ರಾಜಕೀಯ ಕಾರಣಗಳಿಗೆ ವಿರೋಧ ಮಾಡೋದ್ರಿಂದ ಏನು ಯಾವ ಜನಕ್ಕೂ ಕೂಡ ಲಾಭ ಇಲ್ಲ, ಯಾವ ಜನಕ್ಕೂ ಕೂಡ ಲಾಭ ಆಗೋದಿಲ್ಲ. ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರು, ಯುನೈಟೆಡ್ ನೇಷನ್ಸ್ ಅಧ್ಯಕ್ಷರು ಇಬ್ಬರೂ ಕೂಡ ಸ್ಪಾಟ್ಗೆ ಬಂದು ಹೊಗಳಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರದ ಪಾರ್ಲಿಮೆಂಟರಿ ಕಮಿಟಿ ಸ್ಪಾಟ್ಗೆ ಬಂದು ಕೆರೆ ನೋಡಿ ಹೊಗಳಿ ಹೋಗಿದ್ದಾರೆ. ಇದನ್ನ ದೇಶದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಶಿವಕುಮಾರ್ ಅವರು ಹಿಂದೆ ನೀರಾವರಿ ಸಚಿವರಾಗಿದ್ದಾಗ ಕೇಂದ್ರ ಸರ್ಕಾರದ ನೀರಾವರಿ ಸಚಿವರು ಇವರಿಗೆ, ನಿಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ಯೋಜನೆ ಮಾಡಿದ್ದೀರಾ, ಇದನ್ನ ಇಡೀ ದೇಶದಲ್ಲಿ ಅಳವಡಿಸ್ಕೋಬೇಕು ಅಂತ ನಾವು ಶಿಫಾರಸ್ ಮಾಡ್ತಾ ಇದ್ದೇವೆ ಅಂತ ಈ ಹಿಂದೆ ಅವರು ನೀರಾವರಿ ಸಚಿವರಾಗಿದ್ದಾಗ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವರ್ಲ್ಡ್ ಬ್ಯಾಂಕ್ನವರು ಈ ಯೋಜನೆಯನ್ನ ಸ್ಕೇಲ್ ಅಪ್ ಮಾಡಿ ಅಂತೇಳಿ ನಮಗೆ ಅನುದಾನವನ್ನು ಕೂಡ, ಅಂದ್ರೆ ಸಾಲವನ್ನು ಕೊಟ್ಟಿದ್ದಾರೆ ಈ ಯೋಜನೆಯನ್ನ ಸ್ಕೇಲ್ ಅಪ್ ಮಾಡಲಿಕ್ಕೆ. ಹೋದ ಸರ್ಕಾರದಲ್ಲಿ ಮಾಧುಸ್ವಾಮಿ ಅವರು ನೀರಾವರಿ ಸಚಿವರಾಗಿದ್ರು, ಅವರು ಬೊಮ್ಮಾಯಿಯವರಿಗೆ ಒಪ್ಪಿಸಿ ಮುಖ್ಯಮಂತ್ರಿಗಳಾಗಿದ್ದಾಗ ವೃಷಭಾವತಿಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಡಿಸಿದ್ದು ಕೂಡ ಇದೆ. ಈ ರೀತಿಯಾಗಿರುವಂತಹದ್ದು ಸುಮ್ಮನೆ ಅದನ್ನ ನೆಲಮಂಗಲ ತುಮಕೂರಿಗೆ ತುಮಕೂರು ಇರಲಿಲ್ಲ. ಮಾಧುಸ್ವಾಮಿ ಅವರು ಬಹಳ ಆಸಕ್ತಿ ತಗೊಂಡು ತುಮಕೂರಿನ ಈ ಬೆಂಗಳೂರು ಬಾಜು ಭಾಗಕ್ಕೆ ಕೊಡಿಸುವಂತ ಕೆಲಸವನ್ನ ಅವ್ರು ಮಾಡಿದ್ರು. ಆ ರೀತಿಯಾಗಿ ಇದೆ. ಆದ್ರೆ ಯಾವ ರೈತರಿಗೂ ತೊಂದರೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸುಮ್ಮನೆ ಕೂಡೋದಿಲ್ಲ. ವೈಜ್ಞಾನಿಕ ವರದಿ ಆಧಾರದ ಮೇಲೆ ಏನೇ ಸುಧಾರಣೆ ಕ್ರಮ ತಗೊಳ್ಬೇಕಾದ್ರೂ ನಾವು ಅದಕ್ಕೆ ತಯಾರಿದ್ದೇವೆ. ಆದರೆ ಸುಮ್ಮನೆ ಅಪಪ್ರಚಾರ ಮಾಡಿ ಆಗಿರುವ ಅನುಕೂಲಕ್ಕೆ ಮಸಿ ಬಳಿಯುವಂತಹದ್ದು, ಕಲ್ಲು ಹಾಕುವಂತಹದ್ದು, ಇದರಿಂದ ಯಾವ ಸಾರ್ವಜನಿಕ ಹಿತನೂ ಸಾಧನೆ ಆಗೋದಿಲ್ಲ. ನಾವು ಯಾವುದೋ ನಮ್ಮ ಗೌರ್ಮೆಂಟ್ ಸ್ಪಾನ್ಸರ್ಡ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಡೀ ಪ್ರಪಂಚದ
100 ಅತಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತದ್ದು ಇರೋದು ಒಂದೇ ಒಂದು ಎಂಟ್ರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಡೀ ಭಾರತದ್ದು ಒಂದೇ ಎಂಟ್ರಿ. ಟಾಪ್ 100 ಯೂನಿವರ್ಸಿಟೀಸ್ ವರ್ಲ್ಡ್ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದೇ ಇರೋದು. ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯವರು ಪ್ರತಿ 3 ತಿಂಗಳು ಹೋಗಿ ನೀರ್ ಸ್ಯಾಂಪಲ್ ತೆಗಿತಾರೆ, ಬೆಳೆ ಪರೀಕ್ಷೆ ಮಾಡ್ತಾರೆ, ನೀರಿನ ಗುಣಮಟ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ. 5 ವರ್ಷ, 1 ವರ್ಷ ಅಲ್ಲ, 1 ತಿಂಗಳಲ್ಲ, 5 ವರ್ಷ ಕೊಟ್ಟಿದ್ವಿ, ಮತ್ತೆ 5 ವರ್ಷಕ್ಕೆ ಅವರು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲಾ ಸೈಂಟಿಫಿಕ್ ಪ್ರೋಟೋಕಾಲ್ಸ್ ಅನ್ನ ಫಾಲೋ ಮಾಡ್ತಾ ಇರೋವಾಗ ಯಾವುದೋ ಬೆಳೆಗೆ ಹುಳ ರೋಗ ಬಂತು ಅಂತಂದ್ರೆ ಆ ಹುಳ ರೋಗಕ್ಕೆ ಇದು ಕಾರಣ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.